ಫ್ರೆಂಡ್ಸ್, ನಾವೆಲ್ಲ ದೇಶದ ಪ್ರಜೆಗಳು ತಾನೆ. ನಾವು ದೇಶಗಳ ಪ್ರಜೆ ಅಂದಾಗ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ. ಅಂದ್ರೆ ಸಾರ್ವಜನಿಕರ ಒಂದು ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗಬೇಕಾಗಿರೋದು ಸರ್ಕಾರದ ಮೂಲಭೂತ ಹಕ್ಕು, ಹಾಗೆ ಅದರ ಜವಾಬ್ದಾರಿ ಅಂತ ಹೇಳ್ಬೋದು. ಅಂದ್ರೆ ಇವಾಗ ಜನಗಳಿಗೆ ಏನ್ ಬೇಸಿಕ್ ನೀಡ್ಸ್ ಇರುತ್ತಲ್ಲ, ಲೈಕ್ ಇವಾಗ ಒಂದಷ್ಟು ನೀಡ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ಮಾಡಲೇಬೇಕು ಅಂತ ಎಲ್ಲ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ಗಳಾಗಿರ್ಬೋದು, ಈ ರೀತಿಯ ಕಾರ್ಡ್ಗಳನ್ನ ಮಾಡಿಕೊಡುವಾಗ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಬೇರೆ ಬೇರೆ ರೀತಿಯ ಕಾರ್ಡ್ಗಳನ್ನ ಮಾಡಿಕೊಡುವಾಗ ಯಾಕೆ ನಾವೇ ಹೋಗಿ ಅಲ್ಲಿ ಮಾಡಿಸ್ಕೋಬೇಕಾಗತ್ತೆ ಒಂದು. ಆ್ಯಂಡ್ ಇದು ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರೇ ಇನ್ಚಾರ್ಜ್ ಅನ್ನ ತಗೊಂಡು ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆ, ಎಷ್ಟು ಜನಕ್ಕೆ ವೋಟರ್ ಐ ಡಿ ಇದೆ, ಎಷ್ಟು ಜನಕ್ಕೆ ಪಾನ್ ಕಾರ್ಡ್ ಇದೆ, ಎಷ್ಟು ಜನಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಎಷ್ಟು ಜನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಅದನ್ನೆಲ್ಲ ನೋಟ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ಮಾಡಿಸ್ಕೊಡುವಂತಹ ವ್ಯವಸ್ಥೆಯನ್ನು ಇವ್ರು ಯಾಕೆ ಮಾಡಬಾರ್ದು? ಆ್ಯಂಡ್ ಇಷ್ಟೆಲ್ಲ ಮಾಡ್ತಾರೆ ಅಂದಾಗ, ಆ್ಯಂಡ್ ಆ ದೇಶದ ಪ್ರಜೆಗಳಿಗೆ ಒಂದು ಮೂಲಭೂತವಾಗಿ ಏನು ಅವಶ್ಯಕತೆ ಇರುತ್ತೆ, ಏನು ಬೇಸಿಕ್ಸ್ ಥಿಂಗ್ಸ್ ಬೇಕು ಅಂತ, ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತ ಕಂಪಲ್ಸರಿ ಮಾಡ್ತಾರೆ. ಅದು ಸರ್ಕಾರಗಳು ಸಾರ್ವಜನಿಕರಿಗೆ ಒದಗಿಸಬೇಕಾದಂತಹ ಸೌಲಭ್ಯಗಳಲ್ವಾ ಅದು. ಅದಕ್ಕೆ ನಾವು ನಮ್ಮ ಕೈಯಾರ ದುಡ್ಡನ್ನ ಕೊಟ್ಟು ಯಾಕೆ ನಾವು ಮಾಡಿಸ್ಕೋಬೇಕು? ಇದನ್ನ ಸರ್ಕಾರಗಳು ಇನ್ಚಾರ್ಜ್ ತಗೊಂಡು ಯಾಕೆ ಮಾಡಿಸ್ಕೊಡಲ್ಲ? ಇವರೇ ಕಂಪಲ್ಸರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಓಕೆ, ಕಂಪಲ್ಸರಿ ಮಾಡಿಸ್ಬೇಕು ಅಂತ, ಯಾಕಂದ್ರೆ ಅದು ನಮ್ಮ ಅನುಕೂಲಕ್ಕಂತೆ. ಅದಕ್ಕೆ ಮತ್ತೆ ದುಡ್ಡು ಬೇರೆ ತಗೊಳ್ಳೋದಂತೆ. ಎಲ್ಲದರಲ್ಲೂ ದುಡ್ಡು ಇಳಿದು ಬಿಟ್ಟಿದ್ದಾರೆ ಅವರು.